ಅಂದ್ರೆ ಈಗ ಒಂದ್ 2-3 ತಿಂಗಳು 3 ತಿಂಗಳಾಗೆಲ್ಲ ದುಡ್ಡು ಬಂದು 15 ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೋ ಇಲ್ವಾ, ಬಂದರೆ ಎಷ್ಟು ಕಂತುಗಳ ಹಣ ಬರುತ್ತೆ ಅಂತ ಕಾಯ್ತಾ ಇರ್ತಕ್ಕಂಥವ್ರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿ ಗೃಹ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಮಾಧ್ಯಮದವರು ಒಬ್ರು ಕೇಳ್ತಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆ ಒಂದು ಪ್ರಶ್ನೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉತ್ತರಿಸುತ್ತಾ, ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು 15 ದಿನ ಆಗಿದೆ, ಇನ್ನು ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಇದೆ. ಸೊ ಯಾಕಪ್ಪ ಈ ಬಾರಿ ತುಂಬ ತಡವಾಯಿತು ಅಂತ ಅಂದರೆ ಅವರು ಕೊಡೋ ಕಾರಣ ಏನಪ್ಪ ಅಂತ ಅಂದರೆ, ಮೊದಲು ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆ ಆಗ್ತಾ ಇತ್ತು. ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇತ್ತು. ಈಗ ಹಣ ವರ್ಗಾವಣೆ ಮಾಡೋದ್ರಲ್ಲಿ ಸ್ವಲ್ಪ ಬದಲಾವಣೆಯನ್ನ ತಂದಿದ್ದೀವಿ, ಹಾಗಾಗಿ ಈ ಬಾರಿ ವಿಳಂಬವಾಗಿದೆ. ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣ ವರ್ಗಾವಣೆ ಆಗುತ್ತೆ, ತಾಲೂಕು ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಆಗುತ್ತೆ, ನಂತರ ಡಿ ಮುಖಾಂತರ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ. ಹಾಗಾಗಿ ಈ ಬಾರಿ ಸ್ವಲ್ಪ ತಡವಾಗಿದೆ ಅಂತ ಹೇಳಿದ್ರು. ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತಪ್ಪ, ಎಷ್ಟು ತಿಂಗಳ ಹಣ ಬಾಕಿ ಇದೆಯಪ್ಪ ಅಂತ ಅಂದರೆ ನವೆಂಬರ್, ಡಿಸೆಂಬರ್ ನಂತರ ಜನವರಿ 3 ತಿಂಗಳ ಹಣ ಬಾಕಿ ಇದೆ. ಸೊ ಇದ್ರ ಬಗ್ಗೆ ಸಚಿವರು ಉತ್ತರಿಸುತ್ತಾ, ಸೊ ಈ ತಿಂಗಳಲ್ಲಿ ಹಾಕೋದು ಸ್ವಲ್ಪ ಸಾಧ್ಯತೆ ಕಡಿಮೆ ಇದೆ, ಮುಂದಿನ ತಿಂಗಳಲ್ಲಿ ಈ ಒಂದು ಸಮಸ್ಯೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಹೇಳಿರ್ತಕ್ಕಂಥ ಪ್ರಕಾರ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು 90% ಡೌಟ್ ಇದೆ. ಸೊ ಬೇಕು ಅಂತ ಅಂದರೆ ಆ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅವರು ಹೇಳಿರ್ತಕ್ಕಂಥದ್ದು. ಸೊ ಅವರು ಹೇಳಿರ್ತಕ್ಕಂಥ ಮಾಹಿತಿಯನ್ನು ನಾವು ನಿಮಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ, ನಾವು ಸ್ವಂತ ಏನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಹೇಳಿರೋದೇ ಈ ತಿಂಗಳಲ್ಲಿ ಹಾಕುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಮುಂದಿನ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೋದು. ಇನ್ನು ಮುಂದಿನ ತಿಂಗಳಲ್ಲಿ ಎಷ್ಟು ಕಂತುಗಳ ಹಣ ಬರ್ಬೋದು ಅಂತ ಊಹೆ ಮಾಡ್ಬೋದಪ್ಪ ಅಂತ ಅಂದರೆ, ಒಟ್ಟಾಗಿ 3 ಕಂತುಗಳ ಹಣವನ್ನು ಒಟ್ಟಾಗಿ ಹಾಕೋದಕ್ಕೆ ಆಗೋದಿಲ್ಲ, 2 ಕಂತುಗಳ ಹಣವನ್ನು ಹಾಕ್ಬೋದು, ನವೆಂಬರ್ ನಂತರ ಡಿಸೆಂಬರು. ಆದರೆ ಈ ತಿಂಗಳಲ್ಲಿ 1 ಕಂತು ಹಣವನ್ನು ಹಾಕ್ಬಿಟ್ಟು ಮುಂದಿನ ತಿಂಗಳಲ್ಲಿ 2 ಕಂತು ಹಣವನ್ನು ಹಾಕಿದ್ರೆ ಅವ್ರಿಗೆ ಹಣವನ್ನು ವರ್ಗಾವಣೆ ಮಾಡೋದು ಸುಲಭವಾಗುತ್ತೆ. ಹಾಗಾಗಿ ಮುಂದಿನ ತಿಂಗಳಲ್ಲಿ 3 ಕಂತುಗಳ ಹಣವನ್ನು ವರ್ಗಾವಣೆ ಮಾಡೋದಕ್ಕಿಂತ ಈ ತಿಂಗಳಲ್ಲಿ 1 ಕಂತಿನ ಹಣವನ್ನು ಹಾಕಿ ಮುಂದಿನ ತಿಂಗಳಲ್ಲಿ 2 ಕಂತಿನ ಹಣವನ್ನು ಹಾಕಿದ್ರೆ ಜನರಿಗೂ ಹೆಲ್ಪ್ ಆಗುತ್ತೆ, ಅದೇ ರೀತಿ ಸರ್ಕಾರಕ್ಕೆ ವರ್ಗಾವಣೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನೋ ಊಹಾಪೋಹಗಳಿಗೆ ಮೇಡಮ್ ಅವರು ತೆರೆಯನ್ನು ಎಳೆದಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.